ಆತ್ಮೀಯರೇ ನಮಸ್ತೆ. ಪ್ರಕೃತಿ ನಮ್ಮ ಜೊತೆ ಮಾತನಾಡ್ತದೆ. ಆದರೆ ಆ ಮಾತನ್ನ ನಾವು ಕೇಳಿಸ್ಕೊಳ್ತೇವೋ ಅಥವಾ ಆ ಮಾತು ನಮಗೆ ಅರ್ಥ ಆಗ್ತದೋ ಅನ್ನುವಂತಹ ಒಂದು ಪ್ರಶ್ನೆ. ಪ್ರತಿ ಹಂತದಲ್ಲೂ, ಪ್ರತಿ ವಿಚಾರದಲ್ಲೂ ಈ ಪ್ರಕೃತಿ ನಮ್ಮ ಜೊತೆ ಆ, ಸಂವಾದದಲ್ಲಿ ಇರ್ತದೆ. ನಾವು ಕೂಡ ಅಷ್ಟೇ ಪ್ರಕೃತಿ ಜೊತೆ ಮಾತಾಡ್ತೇವೆ. ಆದರೆ ಪ್ರಕೃತಿ ಮಾತನಾಡೋದು ನಮಗೆ ಅರ್ಥ ಆಗೋದಿಲ್ಲ. ಇದು ಯಾಕೆ ಅಂದರೆ ಆ ಪ್ರಕೃತಿಯ ಭಾಷೆ ನಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿಯೇ ಈ ಪ್ರಕೃತಿ ಜೊತೆಗೆ ನಮ್ಮ ಸಂಬಂಧ ಅಷ್ಟು ಸರಿಯಾಗಿಲ್ಲ. ಆ ಪ್ರಕೃತಿಯ ನೋವು, ಆ ಪ್ರಕೃತಿಯಲ್ಲಿ ಆಗುವಂತಹ ಕೆಲವೊಂದು ವ್ಯತ್ಯಾಸಗಳು ನಮಗೆ ಅರ್ಥ ಆಗದೆ ಹೋಗ್ತದೆ. ಈ ಭಾಷೆಯನ್ನು ಕಲಿಯೋದಾದರೂ ಹೇಗೆ ಅನ್ನುವಂತಹ ಒಂದು ಪ್ರಶ್ನೆ ಮೂಡಿದಾಗ ಹಲವಾರು ಮಾರ್ಗಗಳಿವೆ. ಅದರಲ್ಲಿ ನಾವು ಹಿಂದೆ ಹೇಳಿದ ಹಾಗೆ ಸ್ವರಯೋಗವೂ ಒಂದು ಮಾರ್ಗ. ಈ ಸ್ವರಯೋಗದಲ್ಲಿ ನಾವು ಸಂಪೂರ್ಣವಾಗಿ ಪ್ರಕೃತಿಯ ಬ್ರಹ್ಮಾಂಡದ ಆ ಲಯವನ್ನು ತಿಳಿಯೋದ್ರಿಂದ, ಆ ಲಯ ನಮ್ಮ ದೇಹದಲ್ಲಿ, ನಮ್ಮ ಈ ವ್ಯವಸ್ಥೆಯಲ್ಲಿ ಯಾವ ರೀತಿ ಹೊಂದಿಕೊಂಡಿದೆ ಅನ್ನೋದನ್ನು ತಿಳಿಯೋದ್ರಿಂದ ಈ ಪ್ರಕೃತಿಯ ಭಾಷೆ ನಮಗೆ ಸುಲಭವಾಗಿ ಅರ್ಥ ಆಗ್ತದೆ. ಈ ಭಾಷೆ ನಮಗೆ ಸುಲಭವಾಗಿ ಅರ್ಥ ಆದರೆ ಪ್ರಕೃತಿಯ ಜೊತೆಗೆ ನಮ್ಮ ಸಂಬಂಧ ಇನ್ನಷ್ಟು ಸುಲಭವಾಗ್ತದೆ ಮತ್ತು ಗಟ್ಟಿ ಆಗ್ತದೆ ಅಂತ ಹೇಳೋದು.